ಶ್ರೀ ಜಗದ್ಗುರು 3000 ಮಠವು ಪ್ರಾಚೀನ ಪರಂಪರೆಯನ್ನು ಒಳಗೊಂಡಂತಹ ಒಂದು ಶ್ರೇಷ್ಠ ಶ್ರೀಮಠದಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನಡೀತವೆ. ಕರ್ತೃ ಜಗದ್ಗುರು ಅವರಿಗೆ ಪ್ರತಿನಿತ್ಯವೂ ಕೂಡ ರುದ್ರಾಭಿಷೇಕ ನಡೀತಿದೆ. ಪೂಜಾ ಸಮಿತಿ ವತಿಯಿಂದ, ಗುರುಸಿದ್ದೇಶ್ವರ ಪೂಜಾ ಸೇವಾ ಸಮಿತಿ ವತಿಯಿಂದ ಅಭಿಷೇಕ ನಡೀತದೆ. ಮತ್ತು ಇನ್ ಡೇಟಾ ಸಾಫ್ಟ್ವೇರ್ ಸೊಲ್ಯೂಷನ್ ಮೃತ್ಯುಂಜಯ ಹಿರೇಮಠ್ ಇವರು ತಮ್ಮ ಕಂಪನಿ ವತಿಯಿಂದ ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದರ ಸೇವೆಯನ್ನು ನರರೋಗ ತಜ್ಞರಾದಂತಹ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರವರು ಸಲ್ಲಿಸಿದ್ದಾರೆ ಅಂತ ಹೇಳಿ ನಮ್ಮ ಈಗಿರ್ತಕ್ಕಂಥ ಮಠದ ಪರಿಸರ ಕಾಡಿನಿಂದ ತುಂಬಿತ್ತು ಮತ್ತು ಹೊಂಡ ಅದರಿಂದಲೂ ಕೂಡ ಆವೃತವಾಗಿತ್ತು. ಇಂತಹ ಪ್ರಕೃತಿ ರಮಣೀಯವಾದಂತಹ ಪರಿಸರದಲ್ಲಿ ಇದ್ದಂತಹ ಜಗದ್ಗುರುಗಳವರು ತದನಂತರದಲ್ಲಿ ಇಲ್ಲಿಗೆ 12ನೇ ಶತಮಾನದಾಗೆ ಬಸವಾದಿ ಶರಣರ ಒಂದು ಕಲ್ಯಾಣದ ಕ್ರಾಂತಿಯಾದಾಗ ಚನ್ನಬಸವಣ್ಣವರ ನೇತೃತ್ವದಲ್ಲಿ ಸಾವಿರಾರು ಶರಣರು ಇಲ್ಲಿಗೆ ಈ ಭಾಗಕ್ಕೆ ಬರ್ತಾರೆ. ಅವರೆಲ್ಲ ವಚನದ ಕಟ್ಟುಗಳನ್ನು ತೆಗೆದುಕೊಂಡು ಸಮಾಜ ಸುಧಾರಣೆಯ, ಧರ್ಮ ಸುಧಾರಣೆಯ ಮತ್ತು ಸಮಾನತೆಯ ಸುಧಾರಣೆಯನ್ನು ಮಾಡುವಂಥ, ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಂತಹ ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಚನ್ನಬಸವಣ್ಣವರ ನೇತೃತ್ವದಲ್ಲಿ ಎಲ್ಲ ಸಾವಿರಾರು ಜನ ಶರಣರು, 3000 ಶರಣರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಈ ಭಾಗಕ್ಕೆ ಇಲ್ಲಿ ಬಂದಾಗ ಈ ಮಠದಲ್ಲಿದ್ದಂತಹ ಹಿರಿಯ ಜಗದ್ಗುರುಗಳೇನಿದ್ದರು ಅವರ ಒಂದು ಸಾನ್ನಿಧ್ಯ ಅಲ್ಲಿಗೆ ಬರ್ತಾರೆ. ಜಗದ್ಗುರುಗಳವರನ್ನು ಸ್ವಾಗತಿಸ್ತಾರೆ. ಸ್ವಾಗತಿಸಿ ತುಂಬ ಗೌರವದಿಂದ, ಪೂಜ್ಯ ಭಾವದಿಂದ ಅವರನ್ನು ಆದರ ಆತಿಥ್ಯವನ್ನು ಮಾಡ್ತಾರೆ. ಇಲ್ಲಿಯೇ ಕೆಲವು ದಿನಗಳವರೆಗೆ ಆ ಎಲ್ಲ ಶರಣರು ತಂಗ್ತಾರೆ. ಇಲ್ಲಿಂದ ಹೊರಟು ಉಳುವಿ ಕಡೆ ದಯಮಾಡಿಸುವಾಗ ಶರಣರು ತಾವು ತಂದಿದ್ದಂತಹ ಹಲವಾರು ಒಂದು ವಚನದ ಕಟ್ಟುಗಳನ್ನು, ತ್ವಾಡವೋಲೆ ಗ್ರಂಥಗಳನ್ನು ಶ್ರೀಗಳಿಗೆ ಅರ್ಪಿಸಿ ಇವನ್ನು ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಅವುಗಳನ್ನು ಇಲ್ಲಿ ಇಟ್ಟು ಹೋಗ್ತಾರೆ. ಈಗ ಅವರು ಇಟ್ಟು ಹೋದಂತಹ ತಾಡವೋಲೆ ಗ್ರಂಥಗಳೇನಿಟ್ಟು ಹೋಗ್ಯಾರ ಆ ಜಾಗದಲ್ಲಿ ಒಂದು ಮಠ ಇತ್ತು. ಆ ಮಠಕ್ಕೆ ಓಲೆ ಮಠ ಅಂತಲೇ ಇವತ್ತಿಗೂ ಕೂಡ ಕರೀತಾರೆ. ಹೀಗಾಗಿ ಇಂತಹ ಪ್ರಾಚೀನ ಪರಂಪರೆ ಹೊಂದಿದಂಥ ಶ್ರೀಮಠ ಬರುತ್ತಾ ಕಾಲಾನುಕ್ರಮವಾಗಿ, ಕಾಲಕ್ಕೆ ಅನುಗುಣವಾಗಿ ತನ್ನ ಒಂದು ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ವಿಸ್ತರಿಸಿಕೊಳ್ತಾ ಬರ್ತಿದೆ. ಬದಲಾವಣೆಯೂ ಕೂಡ ಮಾಡಿಕೊಳ್ತಿದೆ. ಹೀಗಾಗಿ ಕೇವಲ ಧರ್ಮ ಪ್ರಚಾರಕ್ಕೆ ಸೀಮಿತವಾದ ಶ್ರೀಮಠ ಇಂದು ಇವತ್ತು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ವೈದ್ಯಕೀಯವಾಗಿ ಹೀಗೆ ಹಲವಾರು ದಾಸೋಹ ಇಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಜನಪರವಾದ ಸೇವೆಯನ್ನು ಮಾಡ್ತಾ ಇದೆ. ಇವತ್ತು ಶೈಕ್ಷಣಿಕ ಸೇವೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಹಾಗೆಯೇ ಶ್ರೀಮಠದಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನಡೀತವೆ. ಕರ್ತೃ ಜಗದ್ಗುರು ಅವರಿಗೆ ಪ್ರತಿನಿತ್ಯವೂ ಕೂಡ ರುದ್ರಾಭಿಷೇಕ ನಡೀತಿದೆ. ಪೂಜಾ ಸಮಿತಿ ವತಿಯಿಂದ, ಗುರುಸಿದ್ದೇಶ್ವರ ಪೂಜಾ ಸೇವಾ ಸಮಿತಿ ವತಿಯಿಂದ ಅಭಿಷೇಕ ನಡೀತದೆ. ಮತ್ತು ವೇದೋಕ್ತ ಮಂತ್ರಗಳನ್ನು ಇಲ್ಲಿ ಹೇಳ್ತಾ ಶಾಸ್ತ್ರೋಕ್ತವಾದ ಪೂಜಾ ವಿಧಾನ ಅಲ್ಲಿ ನಡೀತಾ ಇರುತ್ತೆ. ಮತ್ತು ಇಲ್ಲಿ ಆ ಪೂಜಾ ಸೇವಾ ಸಮಿತಿ ವತಿಯಿಂದ ಪ್ರತಿನಿತ್ಯವೂ ಕೂಡ ಭಕ್ತಾದಿಗಳೇನು ಸೇವೆಯನ್ನು ಸಲ್ಲಿಸಿರ್ತಾರೆ, ಪೂಜಾ ಸೇವೆಯನ್ನು, ಅವರಿಗೆ ಪ್ರಸಾದ ವಿನಿಯೋಗವೂ ಕೂಡ ನಡೀತದೆ. ಹೀಗೆ ಪ್ರತಿನಿತ್ಯವೂ ಕೂಡ ಪೂಜಾ ಸೇವಾ ಸಮಿತಿಯ ದಾಸೋಹ ಕಮಿಟಿ ಪ್ರಸಾದವನ್ನು ಸದ್ಭಕ್ತರಿಗೆ ವಿನಿಯೋಗಿಸ್ತಾ ಇದೆ. ಹೀಗೆ ಪ್ರತಿನಿತ್ಯವೂ ಕೂಡ ಮತ್ತೊಂದು ದಾಸೋಹ ಕಮಿಟಿ ಕೂಡ ಇದೆ. ಅಲ್ಲಿ ಬಹುಸಂಖ್ಯೆಯಿಂದ ಸಾವಿರಾರು ಜನರು ಅಲ್ಲಿ ಪ್ರಸಾದ ಮಾಡ್ತಾರೆ. ಪೂಜೆಯಲ್ಲಿ ಪಾಲ್ಗೊಂಡಂಥ ಅನೇಕ ಸೇವೆ ಸಲ್ಲಿಸಿದ ಭಕ್ತಾದಿಗಳಿಗೆ ಪೂಜಾ ಸೇವಾ ಸಮಿತಿ ವತಿಯಿಂದ ಪ್ರಸಾದ ವಿನಿಯೋಗವಾಗ್ತಿದೆ. ಹೀಗೆ ಧಾರ್ಮಿಕವಾಗಿ ಪೂಜೆ ಕೈಂಕರ್ಯ ನಡೀತಿದೆ ಮತ್ತು ದಾಸೋಹ ನಡೀತಿದೆ. ಈ ಪ್ರಕಾರವಾಗಿ ಶ್ರೀಮಠ ಇಂಥ ಹಲವಾರು ಸೇವೆಗಳನ್ನು ಸಲ್ಲಿಸ್ತಾ ನಡೆದಿದೆ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ.